ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಕಲಬುರಗಿ ನಗರದಲ್ಲಿ ಇಂದು ಬ್ಲಿಂಕ್ ಚಿತ್ರತಂಡದ ವತಿಯಿಂದ ಕಲಬುರಗಿ ಕಾನಿಪ ಧ್ವನಿ ಪತ್ರಿಕಾ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಮಾರ್ಚ್ 8ಕ್ಕೆ ಜನಲಿ ಪಿಕ್ಚರ್ಸ್ ನಿರ್ಮಾಣದ ಚೊಚ್ಚಲ ಸಿನಿಮಾ ಬ್ಲಿಂಕ್ ತೆರೆ ಕಾಣುತ್ತಿದೆ. ಈ ಸುದ್ದಿವಾಹಿನಿಯಲ್ಲಿ ಟ್ರೈಲರ್ ನಮಗೆ ಇಷ್ಟವಾದಲ್ಲಿ ದಯಮಾಡಿ ಬ್ಲಿಂಕ್ ಚಿತ್ರವನ್ನು ಮೊದಲು 3 ದಿನಗಳಲ್ಲಿ ನೋಡಿ ನಮ್ಮ ತಂಡದ ಕನಸಿಗೆ ಉಸಿರು ಕೊಡಿ ಎಂದು ಕನ್ನಡಾಭಿಮಾನಿಗಳಲ್ಲಿ ವಿನಂತಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಕೋಲಿ ಸಮಾಜದ ಯುವ ಮುಖಂಡ ಪ್ರೇಮ್ ಕೋಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಲಬುರಗಿಯ ಯುವ ಕಲಾವಿದ ಗಂಗಾನಗರ ನಿವಾಸಿ ಕುಮಾರ ರವಿಚಂದ್ರ ತಮ್ಮ ಸ್ವಂತ ಶ್ರಮ ಮತ್ತು ಸತತ ಸಾಧನೆಯಿಂದ ಬೆಂಗಳೂರಿನ ಸಿನಿಮಾ ಲೋಕದಲ್ಲಿ ಯುವ ಕಲಾವಿದ ಹಾಗೂ ಸಿನಿಮಾ ಪ್ರೊಡ್ಯೂಸರ್ ಹಾಗೂ ನಿರ್ದೇಶಕರಾಗಿ ಪ್ರಸಿದ್ಧರಾಗಿದ್ದಾರೆ. ಕಲಬುರಗಿಯ ಕೋರ ರವಿಚಂದ್ರನ್ ಅವರು ಚಲನಚಿತ್ರಕ್ಕೆ ಭದ್ರ ಅಡಿ ಹಾಕಿದ್ದಾರೆ. ಆದ ಕಾರಣ ತಾವೆಲ್ಲರೂ ಕಲ್ಯಾಣ ಕರ್ನಾಟಕ ಭಾಗದ ಸರ್ವ ಕಲಾಭಿಮಾನಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಮಾರ್ಚ್ 8ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಚಲನಚಿತ್ರವನ್ನು ವೀಕ್ಷಿಸಿ ಹರಸಿ ಎಂದು ಹಾರೈಸಿದರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಮೊದಲನೇದಾಗಿ ಹೇಳಬೇಕು ಅಂದರೆ ನಾವು ಗುಲ್ಬರ್ಗ ಮೂಲದವರು. ಸೊ ನಮ್ಮ ಅಣ್ಣ ರವಿಚಂದ್ರ ಏಜೆ ಅಂತ ಜನನಿ ಪಿಕ್ಚರ್ಸ್ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಆಗಲೇ ಫಸ್ಟ್ ಮೂವಿ ನಮ್ಮದು ಬ್ಲಿಂಕ್ ಅಂತ ಇವಾಗ ರಿಲೀಸ್ಗೆ ರೆಡಿ ಆಗಿದೆ. ಮಾರ್ಚ್ 8ನೇ ತಾರೀಕು ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಿದೆ. ಸೊ ನಮ್ಮ ಮೂವಿಲಿ ಬಂದು ದೀಕ್ಷಿತ್ ಶೆಟ್ಟಿ ಮುಖ್ಯ ಪಾತ್ರದಲ್ಲಿದ್ದಾರೆ. ಮಂದಾರ ಬಟ್ಟಲಹಳ್ಳಿ, ಚೈತ್ರ ಜೆ ಆಚಾರ್ ಮತ್ತು ಗೋಪಾಲ್ ಕೃಷ್ಣ ಸರು, ಇನ್ನೂ ಹಲವರು ಹಿರಿಯ ನಟರಿಗೆ ಇನ್ವಾಲ್ವ್ ಮಾಡ್ಕೊಂಡು ಮೂವಿ ಮಾಡಿದ್ದೀವಿ. ಸೊ ನಾವು ಇವಾಗ ಸೇರಿರೋ ಕೇಳ್ಕೊಳ್ಳೋದು ಏನು ಅಂತಂದರೆ, ನಮ್ಮ ಗುಲ್ಬರ್ಗದವರು ಮೂವಿ ಮಾಡೋದು ಇವಾಗ ದಿನೇ ದಿನೇ ಜಸ್ಟ್ ಬಡ್ಡಿಂಗ್ ಆಗ್ತಿದೆ, ಬಡ್ಡಿಂಗ್ ಸ್ಟೇಜಲ್ಲಿ ಇದ್ದೀವಿ ನಾವೆಲ್ಲರೂ. ಸೊ ನಿಮ್ಗೆಲ್ಲರಿಗೂ ಏನು ರಿಕ್ವೆಸ್ಟ್ ಮಾಡೋದು ಅಂತಂದರೆ, ಮೂವಿ ಮಾಡೋದು ಎಷ್ಟು ಕಷ್ಟ ಅಂತ ನಿಮ್ಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಸೊ ಇವಾಗ ಅಂಥ ಕಷ್ಟದ ಸಿಚುವೇಶನಿಂದ ಬಂದು ಇವಾಗ ಮೂವಿ ಆಲ್ರೆಡಿ ರೆಡಿಯಾಗಿ ಬಂದಿದೆ. ಇವಾಗ ನಿಮ್ಗೆಲ್ಲರೂ ಸಪೋರ್ಟ್ ನಮಗೆ ಬೇಕಾಗಿದೆ. ಎಲ್ಲರೂ ನೀವು ಸಪೋರ್ಟ್ ಮಾಡಿ ನಮ್ಗೆ ಎಷ್ಟು ಆಗುತ್ತೆ ಅಷ್ಟೆಲ್ಲ ಕಡೆ ರೀಚ್ ಮಾಡಿಸಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ನೀವು ಎಲ್ಲರೂ OTT ರಿಲೀಸ್ ಆಗಿ ಆಮೇಲೆ ನೋಡಬೇಕು ಅಂತ ಜನ ಇವಾಗ ಫಾಸ್ಟ್ ಪೇಸ್ಡ್ ಜನ ಎಲ್ಲರೂ ಹೆಂಗಂದರೆ ಮೊಬೈಲಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ಸ್ಕ್ರೀನ್ ಆಗಿಬಿಟ್ಟಿದೆ ಇವಾಗ. ಸೊ OTT ಬರೋಗಿಂತ ಮುಂಚೆಗೆ OTT ಸಲುವಾಗಿ ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಚಿತ್ರಮಂದಿರಕ್ಕೆ ಬಂದು ನಮ್ಗೆಲ್ಲರಿಗೂ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿರಿ, ಮೂವಿ ಥಿಯೇಟ್ರಲ್ಲೇ ನೋಡಿ ಅಂತ ಅಷ್ಟು ಹೇಳ್ತೀನಿ ನಿಮ್ಗೆಲ್ಲರಿಗೂ. ಸೊ ಎಲ್ಲರೂ ಇವತ್ತು ಸೇರಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಬಯಸ್ತೀನಿ. ಇನ್ನೊಂದು ವಿಷಯ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೋಬೇಕೇನಂತಂದ್ರೆ, ಇವಾಗ ನೀವು ಕಾಂಪಿಟೇಷನ್ ಅಂತ ಅವಾಗಲೇ ಒಂದು ಕ್ವಶನ್ ಕೇಳಿದ್ರಲ್ಲ ಸರ್, ಅದೇ ದಿವಸ ಬೇರೆ ಚಿತ್ರಗಳು ಬರ್ತಿದೆ. ದೊಡ್ಡ ಜಗ್ಗೇಶ್ ಸರ್ದಾಗಿರಲಿ, ಇನ್ನೊಂದು ಶಿವರಾಜ್ ಕುಮಾರ್ ಸರ್ದು ಅದೇ ದಿನನೇ ರಿಲೀಸ್ ಆಗ್ತಿದೆ. ಸೊ ಇವಾಗ ಹಿರಿಯರಿದ್ದಾರೆ ಅಂದ್ರೆ ಅವ್ರಿಗೆ ಚಿತ್ರಮಂದಿರಗಳು ಜಾಸ್ತಿ ಸಿಕ್ಕಿದಾವೆ. ನಮ್ದು ಆಸ್ ಎ ನ್ಯೂಬಿ ಇದೀವಲ್ಲ, ನಾವು ಫಸ್ಟ್ ಪ್ರೊಡಕ್ಷನ್ ಹೌಸಿಂದ ಫಸ್ಟ್ ಮೂವಿ ಬರ್ತಿದ್ವಿ. ನೀವು ಥಿಯೇಟರ್ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ದು ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಥಿಯೇಟರ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ. ಅದು ನಾವೇನು ಕೇಳ್ಕೊಬೇಕಂತೀವಿ ಅಂದ್ರೆ, ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಏನು ಮಾಡೋದು ಅಂದ್ರೆ, ಫಸ್ಟ್ 3 days ಒಳಗಡೆ ಜನ ಬಂದು ನಮ್ಗೆ ಸಪೋರ್ಟ್ ಮಾಡಬೇಕು. ಮೂವಿ ಅಂತೂ ಎಲ್ಲರೂ ಒಳ್ಳೇದೇ ಬೆಸ್ಟ್ ಕೊಟ್ಟಿರ್ತಾರೆ. ಅದು ಬೆಸ್ಟ್ ಕೊಟ್ಟಿರೋ ಮೂವಿ ನೀವು ಒಬ್ರು ಬಂದು ಸಪೋರ್ಟ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಹೆಂಗ್ ಮಾಡಿದ್ದಾರೆ ಏನು ಅಂತ. ನೀವು ಫಸ್ಟ್ 3 days ಒಳಗಡೆ ಬಂದ್ರೆ ನಮಗೆ ಮತ್ತೆ ನೆಕ್ಸ್ಟ್ ವೀಕ್ಗೆ ಸ್ಲಾಟ್ಗಳು ಸಿಗುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೂ ಜಾಸ್ತಿ ನಮ್ಮ ಶೋಗಳು ಸಿಗ್ತವೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ನನ್ನ ಹೆಸರು ರಾಕೇಶ್ ಕೂಡಿ ಅಂತಂದು. ಆ್ಯಕ್ಚುಲಿ ಈ ಮೂವಿ ಬಗ್ಗೆ ಹೇಳ್ಬೇಕಂತಂದ್ರೆ, ನಾವೆಲ್ಲ ಫ್ರೆಂಡ್ಸು. ನಮ್ಮ ನಿರ್ಮಾಪಕ ಏನಿದಾರಲ್ಲ ಅವ್ರದ್ದು ಫ್ರೆಂಡ್ಸ್ ಇದ್ದೀನಿ. ಆ್ಯಕ್ಚುಲಿ ಈ ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣಕರ್ತರು ಇವರು, ನಾನು ಇವರೆಲ್ಲ ಇದು ಮಾಡಿ ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಮಾಡ್ಬೇಕಂದ್ರೆ. ಯಾಕಂದರೆ ನಾನು ಟೇಲರ್ ನೋಡಿದ್ದೀನಿ, ಅವ್ರು ಶೂಟಿಂಗ್ ಮಾಡೋ ಟೈಮಲ್ಲೂ ನಾನು ಕಾಂಟ್ಯಾಕ್ಟಲ್ಲಿ ಇದ್ದೆ ರವಿಚಂದ್ರ ಏಜೆ ಅವರಿಗೆ. ಪಾಪ ಕಷ್ಟಪಟ್ಟು ಮೂವಿ ಮಾಡಿದ್ದಾರೆ. ಈ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದರೆ, ಇವರು ನ್ಯೂ ಕಮರ್ಸ್, ಇವರೆಲ್ಲ ಏನೋ ಹೊಸ ಪ್ರೊಡಕ್ಷನ್ ಹೌಸು, ಹೊಸ ಇವರು ಎಲ್ಲ. ಬಟ್ ಆರ್ಟಿಸ್ಟ್ಗಳು ನಮ್ಮ 2-3 ಫಿಲಮ್ ಮಾಡಿದ್ದಾರೆ. ಬಟ್ ಇದು ಡೈರೆಕ್ಟರ್ ಬಗ್ಗೆ ನೋಡಿ, ನೀವು ಈ ಥರ ಮೂವಿ ಮಾಡಿದ್ದಾರೆ, ಅದು ಟ್ರೈಲರ್ ಬಗ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದಾರೆ. ಈ ಮೂವಿ 100% ಎಲ್ಲ ನಿಮ್ಮ ಕಡೆಯಿಂದ ಸಕ್ಸಸ್ ಮಾಡ್ಬೇಕಂತಂದು ಕಳಕಳೆಯಿಂದ ವಿನಂತಿ ಜನರಿಗೆ. ಪತ್ರಿಕಾ ಮಾಧ್ಯಮದವರಿಗೆ ಈಗ ತಾನೇ ತಮ್ಮವ್ರು ಮಾತಾಡಿದ್ರು ಬ್ಲಿಂಕ್ ಸಿನಿಮಾ ಬಗ್ಗೆ ಅಂತಂದ್ರೆ, ನಾನು ನಿನ್ನೆ ಮೊನ್ನೆ ಅಂತ ನಾನು ಟ್ರೈಲರ್ ಹೊಡೆದೆ, ಟೀಸರ್ ಹೊಡೆದೆ. ಅದು ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಲ್ಲ, ತುಂಬಾ ಖುಷಿ ಆಯ್ತು. ಖುಷಿ ಅಂತಂದ್ರೆ ಹಿಂಗಂದ್ರೆ ಒಂದೇ ಒಂದು ಜಸ್ಟ್ ಅವ್ರು ಅಪ್ಲೋಡ್ ಮಾಡಿ ಒಂದು 8 days 10 days ಆಗಿದ್ರೆ
ಈಗ ಆಲ್ಮೋಸ್ಟ್ 1 ಮಿಲಿಯನ್ ರೀಚ್ ಆಗಿದೆ. 1 ಮಿಲಿಯನ್ ಗಿಂತ ಹೆಚ್ಚಾಗಿ ರೀಚ್ ಆಗಿದೆ ಅದು ಟ್ರೈಲರ್ ಓನ್ಲಿ ಟೀಸರ್. ನಮ್ಗೆ ಅನ್ಸಂಬಟ್ಟಿ ಮತ್ತೆ ನಾನು ಇವರಿಗೆ ಕಾಲ್ ಮಾಡಿದ್ರೆ ಅದು ಹೇಳ್ಬಿಟ್ಟು ಅವ್ರೇನಂತಂದ್ರೆ ಇಲ್ಲ ಸರ್ ನಾವು ಜಮಾದಾರು ನಾವು ಪೊಲೀಸ್ ಸಮಾಜದವರು ಅಂತಂದು ನಾವು ಭಾಳ ಹೆಮ್ಮೆ ಪಡ್ತಾರೆ. ಯಾಕಂದ್ರೆ ನಮ್ಮವರು ಪ್ರೊಡ್ಯೂಸರ್ ಆಗಿದ್ದಾರೆ ಅಂತಂದು ರವಿ ಆರ್ ಅಂತ ರವಿಚಂದ್ರ ಎಜೆ ಅಂತಂದು ನಮ್ಮವರೇ ಪ್ರೊಡಕ್ಷನ್ ಅವ್ರ ಅಂತ ನಮ್ಗೆ ತುಂಬಾ ಖುಷಿ ಪಡ್ಮೇಲೆ ಅದಕ್ಕಾಗಿ ನಾವು ಅವ್ರಿಗೆ ಕಾಲ್ ಮಾಡಿದೆವು. ಪೊಲೀಸ್ ಸಮಾಜ ಹೋರಾಟಗಾರ, ನನ್ನ ಹೆಸರು ಪ್ರೇಮ್ ಕೊಹ್ಲಿ ಅಂತಂದು ನಾವು ಅವ್ರಿಗೆ ಕಾಲ್ ಮಾಡಿದೆ. ಸರ್ ಬರ್ರಿ ಸರ್ ನಮ್ಮವ್ರೆ ಅದಾರ ಹಂಗ ಅಂತಂದು ಅದು ಅಂತ ಅದಕ್ಕಾಗಿ ಪ್ರೆಸ್ಮೆಂಟ್ ನಾವು ಮಾಡ್ತಾ ಇದ್ವು. ಆದ ಕಾರಣ ನಮ್ಮ ಸಮಾಜದ ಬಾಂಧವರು ಆಗ್ಲಿ ಇಡೀ ಎಲ್ಲ ನಮ್ಮ ಕಲಬುರಗಿ ಹೆಮ್ಮೆ ಅಂತ ವಿಷಯ ಸರ್. ಯಾಕಂದ್ರೆ ನಮ್ಮವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಇದು ಕಲಬುರಗಿಯಲ್ಲಿ ಹುಟ್ಟಿ ಬೆಳೆದಂತ ರವಿಚಂದ್ರನ್ ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂತ ತುಂಬಾ ಹೆಮ್ಮೆ ಪಡುವಂತ ವಿಷಯ ಸರ್ ಇದು. ಆದ ಕಾರಣ ತಾವೆಲ್ಲರೂ ಇದೇ 8ನೇ ತಾರೀಕು ಸರ್, ನಾಳೆ ಬಿಟ್ಟು ನಾಡಿನ ದಿನ ಇದೇ 8ನೇ ತಾರೀಕು ರಾಜ್ಯಾಂತರ ಬಿಡುಗಡೆ ಆಗ್ತಾ ಇದೆ. ಆದ ಕಾರಣ ಎಲ್ಲರೂ ಬಂದು ಇದೊಂದು ಒಬ್ಬ ಹಿಂದುಳಿದ ಕುಟುಂಬದ ಒಂದು ಪ್ರೊಡಕ್ಷನ್ ಅದ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಒಬ್ಬ ಹಿಂದುಳಿದವರು ಅವ್ರು ಮಾಡಿದ್ದಾರೆ ಅಂತ ನಮ್ ಗುಲ್ಬರ್ಗ ಹೆಸರು ಇಡೀ ರಾಜ್ಯ ತುಂಬಾ ಹೋಗ್ಬೇಕು. ಇವನು ಪ್ರೊಡಕ್ಷನ್ ಅಪ್ಪ ಒಂದು ಹಳ್ಳಿಯಲ್ಲಿ ಒಂದು ಓದಿ ಶಿಕ್ಷಣ ಪಟ್ಟಿ IT ಇಂಜಿನಿಯರ್ ಓದಿ ಅದು ಮಾಡಿ ಪ್ರೊಡಕ್ಷನ್ ಅಂದ್ರೆ ಮೂವಿ ತೆಗ್ದಿನ ಅಂತಂದ್ರೆ ತುಂಬಾ ಹೆಮ್ಮೆ ಪಡುವಂತ ವಿಷಯ. ಆದ ಕಾರಣ ಎಲ್ಲರೂ ಸಪೋರ್ಟ್ ಮಾಡಬೇಕು ಇದಕ್ಕೆ. ಮೇನ್ ಅಂತಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಒಂದು 3-4 ಥಿಯೇಟರ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಇದೇ ಬ್ಲಿಂಕ್ ಸಿನಿಮಾ ನಾವೆಲ್ಲರೂ ನೋಡಿ ಆನಂದಿಸಬೇಕಂತಂದು ತಮ್ಮಲ್ಲಿ ಬೇಡಿಕೆ.